ಎಸ್. ಹಾಯ್, ಹಲೋ, ನಮಸ್ತೆ. ಪ್ರತಿಯೊಬ್ಬರೂ ಕೂಡ ಮತ್ತೊಮ್ಮೆ ಕಾನ್ಸೆಪ್ಟ್ನೆಸ್ ಟ್ಯುಟೋರಿಯಲ್ ಧಾರವಾಡಗೆ ಸ್ವಾಗತ, ಸುಸ್ವಾಗತ. ವೆಲ್, ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ ಅಂತ ಕಂಟಿನ್ಯೂ ಮಾಡೋಣ ಅಂತ ಈ ಹಿಂದಿನ ಚಾಪ್ಟರು. ಸೊ ಇದಕ್ಕೂ ಮುಂಚೆ ಐ ವಿಲ್ ಜಸ್ಟ್ ಟೆಲ್ ಯು ನಾವು ಏನೇನು ಕಲ್ತಿದ್ವಿ ಅಂತಂದು. ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಬಗ್ಗೆ ಕಲ್ತಿದ್ವಿ. ಅಲ್ಲಿ 3 ಬರ್ತಾವೆ. ಒಂದು ಕ್ವಾಂಟೈಸೇಷನ್, ಅಡಿಟಿವಿಟಿ ಆ್ಯಸ್ ವೆಲ್ ಆಸ್ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಕ್ವಾಂಟೈಸೇಷನ್ ಒಳಗೆ ಕ್ಯೂ ಇಸ್ ಈಕ್ವಲ್ ಟು +or-n ಬಗ್ಗೆ ಕಲ್ತ್ವಿ. ದೆನ್ ಅಡಿಟಿವಿಟಿ ಒಳಗೆ ಅಲ್ಜಿಬ್ರಾಯಿಕಲಿ ನಾವು ಸಮ ಮಾಡ್ಬೋದು ಅಂತ ನೋಡಿದ್ವಿ. ದೆನ್ ಕನ್ಸರ್ವೇಷನ್ ಒಳಗೆ ಚಾರ್ಜಸ್ ಕ್ಯಾನ್ ಬಿ ಕನ್ಸರ್ವ್ಡ್. ದೇ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಬಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಅಂತ ನಾವು ಕಲ್ತ್ಕೊಂಡು ಬಂದ್ವಿ. ನೆಕ್ಸ್ಟ್ ಜನರಲ್ ಪ್ರಾಪರ್ಟೀಸ್ ಆಫ್ ಚಾರ್ಜ್ ಒಳಗೆ ಯಾವ ಥರ ಚಾರ್ಜ್ ಇದ್ದ ಪ್ರಾಪರ್ಟಿ ಅದ, ಅವ್ರ ಬಿಹೇವಿಯರ್ ಹೆಂಗದ, ದೇ ರಿಸೈಡ್ ಆನ್ ದ ಬಾಡಿ ಆಫ್ ದ ಕಂಡಕ್ಟರ್ ಆ್ಯಂಡ್ ಎಕ್ಸಲರೇಟೆಡ್ ಚಾರ್ಜಸ್ ಪ್ರೊಡ್ಯೂಸ್ ವೇವ್ಸ್ ಬೈ ಗಿವಿಂಗ್ ಔಟ್ ದ ಎನರ್ಜಿ. ಹೀಗೆ ಒಂದು 6 ಪಾಯಿಂಟ್ಗಳನ್ನು ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಎಟ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿರ್ತಕ್ಕಂತಹ ಕೂಲಮ್ಸ್ ಲಾ ಬಗ್ಗೆ ನಾವು ಕಲ್ತ್ವಿ. ಸೊ ಇವತ್ತಿನ ಕ್ಲಾಸ್ ಒಳಗೆ ಈ ಕೂಲಮ್ಸ್ ಲಾದ ವೆಕ್ಟರ್ ಫಾರ್ಮ್ನ ನಾವು ನೋಡ್ತೇವೆ. ಯಾಕಂತಂದು ಕೆಲವೊಂದು ಟೈಮ್ ಬರೀ ಕೂಲಮ್ಸ್ ಲಾನಲ್ಲಿ ಬರೀ ಅವ್ರು ನಿಮಗೆ ಅಲ್ಲಿ ಕೂಲಮ್ಸ್ ಲಾ ಎಕ್ಸ್ಪ್ಲೇನ್ ಮಾಡಿ ಪ್ಲಸ್ ಅದ್ರ ಫಾರ್ಮುಲಾ ಬರ್ರಿ ಅಂತ ಅಷ್ಟೇ ಕೇಳಲ್ಲ. ಅದ್ರ ಜೊತೆಗೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ನಿಮಗೆ ಈ ವೆಕ್ಟರ್ ಫಾರ್ಮ್ನ ಬರ್ರಿ ಅಂತ ಹೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದ. ಬಿಕಾಸ್ ಫಸ್ಟ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಥಿಂಗ್, ಈ ವೆಕ್ಟರ್ ಫಾರ್ಮ್ನ ಒಳಗನ ಬರೀರಿ ಅಂತ ಭಾಳ ಸತಿ ಕೇಳಿದ್ದಾರೆ. ಓಕೆನಾ? ಸೊ ಇದು ಏನು ವೆಕ್ಟರ್ ಫಾರ್ಮ್ ಅಂತಂದ್ರೆ ಏನು ಅಂತ ನಾನು ನಿಮಗೆ ಈಗ ಹೇಳ್ತೇನೆ ನೋಡ್ರಿ. ಸಿ, ವೆಕ್ಟರ್ ಫಾರ್ಮ್ ಅಂತಂದರೆ ನಾವು ಈಗ ನೋಡ್ರಿ ನಾರ್ಮಲಿ ಏನು ಬರಿತೀವಿ, ಎಫ್ ಇಸ್ ಈಕ್ವಲ್ ಟು 1/4πε0 Q1 Q2/r² ಅಂತ ಬರಿತೀವಿ. ಆದರೆ ಈ ಒಂದು ವೆಕ್ಟರ್ ಫಾರ್ಮ್ ಒಳಗಡೆ ನಾವು ಯೂನಿಟ್ ವೆಕ್ಟರ್ನ ಕೂಡ ನಾವು ಆ್ಯಡ್ ಮಾಡ್ತೀವಿ. ಯಾವ ಥರ ಇರ್ತದೆ? ಫಸ್ಟ್ ಥಿಂಗ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈಗ 2 ಚಾರ್ಜಸ್ ಇದಾವೆ, ನಮಗೆ ಗೊತ್ತಿದೆ ಕೂಲಮ್ಸ್ ಒಳಗೇನು ನಾವು 2 ಪಾಯಿಂಟ್ ಚಾರ್ಜ್ಗಳನ್ನ ತೊಗೊತೀವಿ. ಓಕೆನಾ? ಲೆಟ್ ಸಪೋಸ್ Q1 Q2 ಅಂತ 2 ಚಾರ್ಜಸ್ ಇದಾವೆ ಅಂತ ಅಂದ್ಕೊಳ್ಳೋಣ. ಈ 2 ಚಾರ್ಜಸ್ ಏನಪ್ಪ ಅಂತಂದರೆ, ಫಸ್ಟ್ ಥಿಂಗ್ ಈ 2 ಚಾರ್ಜಸ್ ಒಳಗಡೆ ಮಾತಾಡಬೇಕು ಅಂತಂದು ಇವಕ್ಕೂ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನು ರೀ? R12. ಏನಿರ್ತದೆ ಅದು? R12. ಓಕೆನಾ? ಯಾಕೆ 1 to 2 ಅಂತ ತೊಗೊತೇವೆ ನಾವು ಗೊತ್ತಾ ನಿಮಗೆ? ಯಾಕೆ ನಾವು 1 to 2 ಅಂತ ತೊಗೊತೇವೆ ಗೊತ್ತಾ? ದೇರ್ ಇಸ್ ಅ ಸ್ಪೆಸಿಫಿಕ್ ರೀಸನ್ ಬಿಹೈಂಡ್ ದ್ಯಾಟ್. ಜಸ್ಟ್ ಅ ಮಿನಿಟ್, ಐ ವಿಲ್ ಸೆಲೆಕ್ಟ್ ದ ಕಲರ್. ಓಕೆ, ಅಂದರೆ ವಿಸಿಬಲ್ ಇರ್ತದೆ ನಿಮಗೆ. ಇಲ್ಲಿ 1 to 2 ಅಂತ ತೊಗೊತೇವೆ. ಯಾಕಂತಂದ್ರೆ Q1ಇಂದ Q2ಗೆ ಬರತೈತಿ. ಏನು ಹೇಳ್ರಿ? Q1ಇಂದ Q2 ಅನ್ನೋ 1ದಿಂದ 2ಗೆ ಬರತೈತೆ ಅದು. ಹೀಗಾಗಿ ನಾವು ಏನಂತ ಮೆನ್ಷನ್ ಮಾಡ್ತೀವಿ? ಫ್ರಮ್ 1 to 2 ಅನ್ನೋದನ್ನು ನಾವು ಏನು ಮಾಡ್ತೀವಿ? R12 ಅಂತ ಸಬ್ಸ್ಕ್ರಿಪ್ಟ್ ಒಳಗೆ ಬರಿತೀವಿ. ಅರ್ಥ ಆಗ್ಲಿಕ್ಕತ್ತದ? ಓಕೆನಾ? ಅಲ್ಲಿ ಆ್ಯಕ್ಚುಲಿ ಕರೆಕ್ಟಾಗಿ ಅಲ್ಲಿ ಟೈಪ್ ಆಗಿಲ್ಲ ಅದು. ಓಕೆ, ಸ್ವಲ್ಪ ಎಡಿಟಿಂಗ್ ಮಿಸ್ಟೇಕ್ ಆಗದೆ. ಲೆಟ್ ಇಟ್ ಬಿ. ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಆ ಥರ ರೆಕ್ಟಿಫೈ ಮಾಡ್ಕೊತ ಹೋಗ್ರಿ. ಸೊ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಬಗ್ಗೆ ಮಾತಾಡ್ಬೇಕಂತಂದ್ರೆ F1 to 2, ಯಾಕಂದ್ರೆ ಫೋರ್ಸ್ ಡೈರೆಕ್ಷನ್ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತಲ್ಲ ವೆಕ್ಟರ್ ಫಾರ್ಮ್ ಅಂತ ಅಂದಾಗ. ಸೊ ಆ್ಯರೋ ಹೆಡ್ ಇರ್ತದೆ, ಒಂದೇ ಮಾತು. ವೆಕ್ಟರ್ ಯಾವುದ್ರಲ್ಲಿ ನಾವು ಆ್ಯರೋ ಹೆಡ್ ಹಾಕಿ ಬರಿತೀವಿ. ಓಕೆನಾ? ಈವನ್ ವೆಕ್ಟರ್ಸ್ ಮೇಲೆ ನಿಮ್ಮ ಮ್ಯಾಥಮೆಟಿಕ್ಸ್ ಚಾಪ್ಟರ್ ಅದ, ವೆಕ್ಟರ್ ಅಲ್ಜಿಬ್ರಾ ಅಂತ, ವೆರಿ ಬ್ಯೂಟಿಫುಲ್ ಚಾಪ್ಟರ್. ಅಲ್ಲಿ ನಾವು ಇನ್ನೂ ಇನ್ ಡೀಟೇಲ್ ಕಲ್ತೀವಿ. ಬಟ್ ಅದಕ್ಕೂ ಮುನ್ನ ಇಲ್ಲಿ ನೋಡಿರಿ, ಆ್ಯರೋ ಹೆಡ್ಲೇ ನಾವು ಯಾವತ್ತೂ ಡಿನೋಟ್ ಮಾಡ್ತೀವಿ ವೆಕ್ಟರ್ಗಳನ್ನು. ನೆಕ್ಸ್ಟ್ ಫ್ರಮ್ 1 to 2 ಅಂತಂದರೆ ಒಂದನೇ ಚಾರ್ಜಿಂದ 2ನೇ ಚಾರ್ಜ್ ತನಕ ಅದು ಫೋರ್ಸ್ ಯಾವ ಚಾರ್ಜಿಂದ ಯಾವ ಚಾರ್ಜ್ ಮೇಲೆ ಬೀಳತೈತಿ? ಫ್ರಮ್ ಡ್ಯೂ ಟು ಫಸ್ಟ್ ಚಾರ್ಜ್. 1ನೇ ಚಾರ್ಜಿಂದ ಮೀನ್ಸ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಸೆಕೆಂಡ್ ಚಾರ್ಜ್ ಡ್ಯೂ ಟು ಫಸ್ಟ್ ಚಾರ್ಜ್. ಇದು ನಾವು ಸೆಂಟೆನ್ಸ್ ಒಳಗೆ ಬರೆಯೋದಾದರೆ. ಓಕೆನಾ? ಸೊ ಇದು 1/4πε0 ಅಂತೂ ಕಾನ್ಸ್ಟೆಂಟ್ ಇರ್ತೈತಿ, ಇದ್ರೊಳಗೆ ಏನು ಚೇಂಜಸ್ ಆಗಲ್ಲ. Q1 Q2 ಕೂಡ ನಮಗೆ ಕಾನ್ಸ್ಟೆಂಟ್ ಇರ್ತೈತಿ, ಇದ್ರೊಳಗೂ ಏನು ಚೇಂಜಸ್ ಆಗಲ್ಲ. ಆದರೆ ಇದು ಇವನ್ R12 ಇಲ್ಲಿ ಏನಾಗುತ್ತೆ ಗೊತ್ತಾ? ಇನ್ನು R12 ಅಂತ ಮೆನ್ಷನ್ ಮಾಡ್ತೀವಿ. ಯಾಕೆ? ಅಗೇನ್ ವೆಕ್ಟರ್ನ ಫಾರ್ಮ್ ಬರುತ್ತೆ ನಾವಿಲ್ಲಿ. ವೆಕ್ಟರ್ ಫಾರ್ಮ್ ಒಳಗೆ ಏನಾಗುತ್ತೆ? ವಿ ಆರ್ ಮೆನ್ಷನಿಂಗ್ ದ ಡೈರೆಕ್ಷನ್ ಫ್ರಮ್ ವೇರ್ ಟು ವೇರ್ ಇಟ್ ಈಸ್ ಗೋಯಿಂಗ್ ಅಂತಂದು. ಸೊ ಫ್ರಮ್ ಪಾಯಿಂಟ್ 1 to 2 ಅಂತ ನಾವು ಇನ್ನು ತೊಗೊಂಡು ಅಂತಂದ್ರು Q1ಇಂದ Q2 ಹೊಂಟೈತಾ ಇದು. ಅದನ್ನ ಇಲ್ಲಿ ಸಪೋಸ್ ಇದನ್ನ ಎ ಮತ್ತು ಬಿ ಅಂತ ತೊಗೊಂಡೆ ಅಂತಂದ್ರೆ RAB ಅಂತ ಆಕೈತೆ, ಇದು FAB ಅಂತ ಆಕೈತೆ. ಅರ್ಥ ಆಗ್ಲಿಕ್ಕದ? ಸೊ R1 to 2 R² ಅಂತ ಬರೋಬರಿ ನಾವೇನು ಮಾಡ್ತೀವಿ? R12² ಅಂತ ಬರಿತೀವಿ. ಓಕೆನಾ? ಅದೇ ರೀತಿ R12 ಇಲ್ಲಿ ಇನ್ನೊಂದೇನು ಮಿಸ್ ಮಾಡ್ಯಾರಂತಂದ್ರೆ ಕ್ಯಾಪ್ ಹಾಕ್ಕೋಬೇಕು. ಅಲ್ಲಿ ಆ್ಯರೋ ಹೆಡ್ ಬರಲ್ಲ, ಅಲ್ಲಿ ಕ್ಯಾಪ್ ಹಾಕಬೇಕು. ಕ್ಯಾಪ್ ಮೀನ್ಸ್ ವಾಟ್? ಇಟ್ ಇಸ್ ಅ ಯೂನಿಟ್ ವೆಕ್ಟರ್. ನಾವೇನು ಕಲ್ತು ಬಂದಿದೆ ಫಸ್ಟ್ PUC ಒಳಗನೆ. ಓಕೆನಾ? ಏನು ಕ್ಯಾಪ್ ಅಂತಂದರೆ ಆ್ಯರೋ ಹೆಡ್ ಅಂತಂದು, ಕ್ಯಾಪ್ ಅಂತಂದ್ರೆ ಯೂನಿಟ್ ವೆಕ್ಟರ್ ಅಂತಂದು.
ಓಕೆನಾ. ಯೂನಿಟ್ ವೆಕ್ಟರ್ನ ಡಿನೋಟ್ ಮಾಡ್ತದೆ. ಯೂನಿಟ್ ವೆಕ್ಟರ್ ಇನ್ ದ ಸೆನ್ಸ್ ಡೈರೆಕ್ಷನ್ನ ಮೆನ್ಷನ್ ಮಾಡುತ್ತದೆ. ಡೈರೆಕ್ಷನ್ ಫ್ರಮ್ 1 to 2 ಅಂತಂದು ಯಾವಾಗಲೂ ನಿಮ್ಗೆ ಗೊತ್ತೈತಿ. ವೆಕ್ಟರ್ ಫಾರ್ಮ್ನ ಬರೀ ಮುಂದೆ ಏನು ಮಾಡ್ತೀವಿ, ಒಂದು ಯೂನಿಟ್ ವೆಕ್ಟರ್ ಹಾಕ್ತೀವೋದೋ ಇಲ್ಲ, ಇಲ್ಲಿ ಕೂಡ ಅದನ್ನೇ. ಇಲ್ಲಿ ಯೂನಿಟ್ ವೆಕ್ಟರ್ ಯಾವುದನ್ನು ಹಾಕ್ತೀವಿ, ಆರ್, ಬಿಕಾಸ್ ದಿಸ್ ಈಸ್ ಚೇಂಜಿಂಗ್. ದ ಡಿಸ್ಟೆನ್ಸ್ ವಿಲ್ ಚೇಂಜ್ ಬಟ್ ನಾಟ್ ದ ಚಾರ್ಜಸ್. ಅರ್ಥ ಆಗ್ಲಿಕ್ಕದ. ಫೋರ್ಸ್ ಆ್ಯಸ್ ಇಟ್ ಇಸ್ ಇರ್ತದೆ. ಸಪೋಸ್ ಇದನ್ನ ನಾನು ಚೇಂಜ್ ಮಾಡಿದೆ ಅಂತ ಅಂದ್ಕೋರಿ ನಾನೀಗ. ಓಕೆ, ಈಗ Q1 ಮೇಲ್ಗಡೆ Q2 ಇಂದ ನಮಗೆ ಫೋರ್ಸ್ ಬೀಳತೈತಿ ಅಂತಂದ್ರೆ ಏನಾಗುತ್ತೆ, F2 to 1 ಆಗುತ್ತೆ. ಅದೇ ಥರ ಡಿಸ್ಟೆನ್ಸ್ ಏನಾಗುತ್ತೆ, R2 to 1. ಯಾಕಂದ್ರೆ ಅಲ್ಲಿ ನಮಗೆ ಡೈರೆಕ್ಷನ್ ಹೆಂಗೈತಿ, ಇಲ್ಲಿ ಈಚೆ ಕಡೆ ಐತಾ ಇದು, ಹೌದು. ಹೀಗಾಗಿ ಏನಂತ ಬರ್ತೀವಿ ನಾವು, R2 to 1 ನನ್ನ ಸೆಕೆಂಡ್ ಪಾಯಿಂಟಿಂದ ಫಸ್ಟ್ ಪಾಯಿಂಟ್. ಸಪೋಸ್ ಇಲ್ಲಿ B ಮತ್ತು A ಇತ್ತಂತಂದ್ರೆ RBA ಅಂತ ಬರ್ತಿದ್ವಿ. ಇದನ್ನ ಏನಂತ ಬರಿಬೋದಾಗಿತ್ತು ನಾವು, RBA ಅಂತ ಬರಿತಿದ್ವಿ. ಅರ್ಥ ಆಗ್ಲಿಕ್ಕತ್ತದ. ಈ ಥರ ಇರ್ತದೆ. ಸೊ ಇದು ನಿಮ್ಗೆ ಗೊತ್ತಾಗಬೇಕಂದ್ರೆ ಚೇಂಜಸ್ ಮಾಡಿ ಕೊಟ್ಟರು ಅಂತಂದ್ರೂ ಕೂಡ ಅವ್ರ ಕೆಲವೊಂದು ಟೈಮ್ ಹಿಂಗೂ ಕೊಡ್ಬೋದಪ್ಪ. ಈ ರೈಟ್ ದ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಕನ್ಸಿಡರಿಂಗ್ ದ ಚಾರ್ಜ್ ಈಸ್ ಮೂವಿಂಗ್ ಫ್ರಮ್ Q2 to Q1 ಅಂತ ಕೊಟ್ಬಿಟ್ರು ಅಂತ ಅನ್ಕೋರಿ. ನಿಮಗೆ ಅವಾಗ ಏನಂತ ಬರೀತೀರಿ ನೀವು, ಏನಂತ ಬರೀತೀರಿ? ಯಾಕಂದ್ರೆ ನೀವು ಪ್ರಾಕ್ಟೀಸ್ ಮಾಡಿದ್ದೇನು 1 to 2 ಅಂತ ಅಷ್ಟೇ ಪ್ರಾಕ್ಟೀಸ್ ಮಾಡಿರ್ತೀರಿ. ಬಟ್ Q2 to Q1 ಅಂತ ಬಂದಾಗ ಯು ಹ್ಯಾವ್ ಟು ರೈಟ್ ವಾಟ್, R21 ಅಂತ ಮಾಡ್ಕೋಬೇಕು ಅದನ್ನು. ಅರ್ಥ ಆಗ್ಲಿಕ್ಕದ. ಈ ಥರ ಇರ್ತದೆ. ಐ ಹೋಪ್ ಸೊ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅರ್ಥ ಆಗೈತಿ ಅಂತ ಅನ್ಕೊತೀನಿ. ಓಕೆನಾ. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ, ಇದನ್ನು ಕೂಡ ಇದು ಇಲ್ಲಿ ನೋಡ್ರಿ, ಈ ವಿತ್ ಇದು ಮತ್ತು ಇನ್ನೊಂದು ಕೂಲಂಬ್ಸ್ ಲಾ. ಓಕೆ, ಇಲ್ಲಿ ಹಿಂದೆ ಬರ್ದಿತ್ತು ನೋಡ್ರಿ, ಇದು ಯಾವುದ್ರಿ, ಇಲ್ಲದ ಕರೆಕ್ಟ್. ಸೊ ಈ ಕೂಲಂಬ್ಸ್ ಲಾ ಒಂದು ಇದನ್ನು ಮತ್ತು ಅದನ್ನ ಕ್ಲಬ್ ಮಾಡಿ ಏನಪ್ಪ ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. 3 ಮಾರ್ಕ್ಸಿಗೆ ಹೆಂಗಿತ್ತು ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ, ಈ ಒಂದು ಟೋಟಲ್ ಏನು ಬರಿತಿರಲ್ಲ ಇನ್ನು ಕೂಲಂಬ್ಸ್ ಲಾ, ಈ ಡೆಫಿನೇಷನ್ ಆ್ಯಸ್ ವೆಲ್ ಆ್ಯಸ್ ಇದು ಫಾರ್ಮುಲಾ ಬರೆದ್ಬಿಟ್ಟು ಅಂತಂದ್ರೆ ಓಕೆ, ಎಷ್ಟು ಮಾರ್ಕ್ಸ್ ನಿಮಗೆ ಇರ್ತದೆ, 2 ಮಾರ್ಕ್ಸ್ ಇರ್ತದೆ. ಇನ್ನೊಂದು ನಿಮಗೆ ವೆಕ್ಟರ್ ಫಾರ್ಮ್ನಾಗ ಒಂದು ಬರೆಯೋಕೆ ಹೇಳಿರ್ತಾರಲ್ಲ ಅವರು, ನಿಮಗೆ ವೆಕ್ಟರ್ ಫಾರ್ಮ್ನಾಗ ಇದು ವೆಕ್ಟರ್ ಫಾರ್ಮ್ನಾಗ ಬರೆದ್ರೆ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅಂತಂದ್ರೆ ಅಲ್ಲಿ 1 ಮಾರ್ಕ್ಸ್ ಇರ್ತದೆ. ಅರ್ಥ ಆಗ್ಲಿಕ್ಕದ ನಿಮಗೆ, ಅರ್ಥ ಆಗ್ಲಿಕ್ಕದ. ಅಥವಾ ನೀವು ಆ ಫಾರ್ಮುಲಾ ಬರೋ ಬದಲಿ ಡೈರೆಕ್ಟಿವ್ ಫಾರ್ಮುಲಾ ಬರ್ದೆ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಿಬಿಟ್ರಿ ಅಂತ ಒಂದು 2 to 3 ಟರ್ಮ್ಸ್, ಮಿನಿಮಮ್ 2 to 3 ಟರ್ಮ್ಸರು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲ 2 ಬರ್ದಿದ್ದೀನಿ. ಇನ್ನೊಂದು ನೀವು ಟರ್ಮ್ ಯಾವ್ದು ಎಕ್ಸ್ಪ್ಲೇನ್ ಮಾಡ್ಬೋದಪ್ಪ, Q1 Q2. Q1 ಮತ್ತು Q2 ಅನ್ನೋದೇನಪ್ಪ ಅಂತಂದು ದೀಸ್ ಆರ್ ದಿ ಪಾಯಿಂಟ್ ಚಾರ್ಜಸ್. ದೀಸ್ ಆರ್ ಪಾಯಿಂಟ್ ಚಾರ್ಜಸ್. ಅರ್ಥ ಆಗ್ಲಿಕ್ಕತ್ತದ. ಈ ಥರ ಇರ್ತೈತಿ. ಓಕೆನಾ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಇದನ್ನ ಭಾಳ ಕಮ್ಮಿ ಕೇಳಿದ್ದಾರೆ, ಬಟ್ ಸ್ಟಿಲ್ ಟಾಪಿಕ್ನಲ್ಲಿ ಇರೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸಿಂಪಲ್ ಏನಪ್ಪ ಅಂತಂದರೆ ಇದೊಂದು ಡಿವೈಸ್ ಇರ್ತದೆ ರೀ, ಈ ಥರ ಕಾಣುತ್ತೆ. ಓಕೆನಾ. ಇಲ್ಲಿ ಏನು ನಿಮ್ಗೆ ಇಮೇಜ್ ನೋಡ್ಲಿಕ್ಕತ್ತಲ್ಲ ಇದೇ ಥರ ಕಾಣುತ್ತೆ. ಓಕೆನಾ. ಇವರಿಗೆ ಇಲ್ಲಿ ಗೋಲ್ಡ್ ಲೀಫ್ಸ್ಗಳಿರ್ತಾವೆ. ಇದಕ್ಕೆ ಹೀಗಾಗಿ ನಾವು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಹೇಳ್ತೇವೆ. ಸ್ಕೋಪ್ ಅಂತಂದು ಸಮಥಿಂಗ್ ಮೆಜರಿಂಗ್, ಮೀನಿಂಗ್ ಏನು, ಸ್ಕೋಪ್ ಅಂತಂದು ಮೆಜರಿಂಗ್. ಈ ಫಾರ್ ಎಕ್ಸಾಂಪಲ್ ಮೈಕ್ರೋಸ್ಕೋಪ್ ಅಂತ ಹೇಳ್ತೇವೆ. ಬಯೋಲಜಿ ಒಳಗೆ ನೀವು ಯೂಸ್ ಮಾಡ್ತೀರಿ, ಹೌದಾ. ಮೈಕ್ರೋಸ್ಕೋಪ್ ಮೀನಿಂಗ್ ಏನು, ಸೂಕ್ಷ್ಮಾಣು ಜೀವಿಗಳನ್ನು ದರ್ಶಿಸುವಂತಹ ಒಂದು ಏನಪ್ಪ ಅಂತಂದ್ರೆ ಯಂತ್ರಕ್ಕೆ. ಓಕೆ, ಯಂತ್ರಕ್ಕೆ ನಾವೇನಂತ ಹೇಳ್ತೀವಿ, ಮೈಕ್ರೋಸ್ಕೋಪ್ ಅಂತ ಹೇಳ್ತೇವೆ ಆ ಒಂದು ಡಿವೈಸಿಗೆ. ಅದೇ ಥರ ಇಲ್ಲೂ ಕೂಡ ಏನಪ್ಪ ಎಲೆಕ್ಟ್ರೋಸ್ಕೋಪ್ ಅಂತಂದರೆ ಎಲೆಕ್ಟ್ರಾನ್ಸ್ಗಳನ್ನ ಏನಪ್ಪ ಐಡೆಂಟಿಫೈ ಮಾಡಲಿಕ್ಕೆ, ಟು ಡಿಟೆಕ್ಟ್ ದಿ ಚಾರ್ಜ್ ಆನ್ ಅ ಬಾಡಿ. ಆಮೇಲೆ ಅದರ ಪೊಲಾರಿಟಿ ಇನ್ ದ ಸೆನ್ಸ್ ಅದು ವೆದರ್ ಪಾಸಿಟಿವ್ ಆಯಿತು ನೆಗೆಟಿವ್ ಇತ್ತು. ಪೊಲಾರಿಟಿ ಮೀನ್ಸ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಕೇಳಿರಲ್ಲ ವರ್ಡ್ಸ್, ದ್ಯಾಟ್ಸ್ ಇಟ್. ಸಿಂಪಲ್. ಪೋಲಾರ್ ಒಳಗೆ ನಾವು ಏನು ನೋಡ್ತೀವಿ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈನ್ ಕನ್ವೆನ್ಷನ್ಸ್ ನೋಡ್ತೀವಿ. ನಾನ್ ಪೋಲಾರ್ ಒಳಗೆ ನ್ಯೂಟ್ರಲ್ ಆಗಿರ್ತೈತಿ. ಸೊ ಇಲ್ಲಿ ಪೊಲಾರಿಟಿ ಮೀನಿಂಗ್ ವಾಟ್, ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಮಾತಾಡ್ತೀವಿ ಇಲ್ಲಿ ನಾವು. ಓಕೆನಾ. ಈ ಥರ ಇರ್ತದೆ. ಹೀಗಾಗಿ ಇದು ಏನು ಮಾಡುತ್ತಪ್ಪ ಅಂತಂದು ಡಿವೈಸದ ಕೆಲಸ, ಇದು ಈ ಚಾರ್ಜಸ್ ಇದಾವೋ ಇಲ್ಲೋ ಅಂತಲೂ ಪ್ರೆಸೆನ್ಸನ್ನು ನೋಡುತ್ತೆ. ಓಕೆ, ಪ್ಲಸ್ ಈ ಸಿಂಪಲ್ ಅಪ್ಯಾರಟಸ್ ಇನ್ನೊಂದು ಕೆಲಸ ಏನು, ಇಟ್ ಕ್ಯಾನ್ ಡಿಟೆಕ್ಟ್ ದ ಪೊಲಾರಿಟಿ ಆಫ್ ದ ಚಾರ್ಜ್ ವೆದರ್ ಪಾಸಿಟಿವ್ ಆಯಿತು ಅದು ಅಥವಾ ನೆಗೆಟಿವ್ ಆಯಿತು ಅಂತ ನಾವು ಚೆಕ್ ಮಾಡ್ಕೋಬಹುದು. ಅರ್ಥ ಆಗ್ಲಿಕ್ಕದ. ಸೊ ಇದ್ರ ಬಗ್ಗೆ ಅವ್ರು ಇನ್ ಡೀಟೇಲ್ ಪ್ರೊಸೆಸ್ಸು ಹೆಂಗೆ ಆಕೈತಿ ಏನು ಎತ್ತ ಅಂತ ಅದನ್ನೇನು ಕೇಳಿಲ್ಲ. ಓಕೆ, ಈ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಶಾರ್ಟ್ ವೀಡಿಯೋ ಒಳಗೆ ನಿಮಗೆ ಒಂದು ವೇಳೆ ಬೇಕು ಅಂತ ಅನ್ನೋದಾಗಿದ್ದರೆ ನಾ ಇದ್ರ ಬಗ್ಗೆ ಒಂದು ಶಾರ್ಟ್ ವೀಡಿಯೋ ಮಾಡಿ ಹಾಕ್ತೇನೆ. ಓಕೆನಾ. ಇಫ್ ಯು ವಾಂಟ್ ಯು ಜಸ್ಟ್ ಕಮೆಂಟ್ ಮಿ ಡೌನ್ ಬಿಲೋ. ಓಕೆ, ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಒನ್. ರೈಟ್, ಇಲ್ಲೇ ನೋಡ್ರಿ, ಇದು ಇಂಪಾರ್ಟೆಂಟ್ ಅದ. ಅಗೇನ್ ಬೋರ್ಡ್ ಎಕ್ಸಾಮ್ ವ್ಯೂವಿಂದ ನೋಡೋದಾದ್ರೆ 3 ಮಾರ್ಕ್ಸ್. ಈಚ್ ಪಾಯಿಂಟ್ ಕನ್ಸಿಸ್ಟ್ ಆಫ್ 1 ಮಾರ್ಕ್ಸ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗ್ತದ. ಓಕೆ, ಇನ್ನು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಿಮಗೆ 2 ಇರ್ತಾವೆ ಪಾಸಿಬಿಲಿಟೀಸ್. 3 ಮಾರ್ಕ್ಸಿಗೆ ಯೂಶ್ವಲಿ ಜಾಸ್ತಿ ಕೇಳೋ ಅಂತಂದ್ರೆ ಪಾಸಿಬಿಲಿಟಿ ಜಾಸ್ತಿ ಅನ್ನತ್ತೆ ನಾನು. ಓಕೆ, ಮತ್ತು ಇದೇ ಬೀಳ್ತಾವ ಅಂತ ಹೇಳತ್ತಲ್ಲ, ಈಗ ನೆನಪಿಟ್ಟುಕೋರಿ. ಓಕೆನಾ.
ಸೊ ನೋಡಿರಿ ಕೂಲಮ್ಸ್ ಲಾ ಮತ್ತು ಇನ್ನು ವೆಕ್ಟರ್ ಫಾರ್ಮ್ ಅಂತ ಅದನ್ನಾರ ಕೇಳ್ತಾರೆ ನಿಮ್ಮ 3 ಮಾರ್ಕ್ಸಿಗೆ. ಐದರ್ ಅದನ್ನ ಬಿಟ್ಟರೆ ಈ ಕೂಲಮ್ಸ್ ಲಾ ಇನ್ ಲಿಮಿಟೇಷನ್ಸ್ನು ಕೂಡ ಕೇಳಬಹುದು ನಿಮಗೆ. ಓಕೆ, ಇದ್ರ ಬಗ್ಗೆ ನಿಮಗೆ ಸ್ವಲ್ಪನಾದರೂ ಐಡಿಯಾ ಇರಬೇಕು. ಓಕೆನಾ? ವೆಲ್ ಇಲ್ಲಿ ಕೂಲಮ್ಸ್ ಲಾ ಲಿಮಿಟೇಷನ್ಸನ್ನು ಹೇಳಿದ್ದೆ ಹೌದಾ, Q1 Q2 ಅಂತ ತೊಗೊತಾನೆ ಅಂತಂದೆ. ಬಟ್ ನಾವು Q1 Q2ನ ಆಗಲ್ಲ ಡೆಫಿನೇಷನ್ ಬರುವಾಗ ದೋಸ್ ಆರ್ ದ ಪಾಯಿಂಟ್ ಚಾರ್ಜಸ್ ಅಂತ ಹೇಳಿದ್ದೆ, ನೆನಪೈತಿ? ಈಗಾರ ಹೇಳಿ ಬಂದೆ ನಾನು ಪಾಯಿಂಟ್ ಚಾರ್ಜಸ್ ಅಂತಂದು. ಓಕೆನಾ? ಓಕೆ, ಪಾಯಿಂಟ್ ಚಾರ್ಜ್ ಮೀನಿಂಗ್ ಏನಂತಂದರೆ ಯಾವುದೋ ಒಂದು ಚಾರ್ಜಿಗೆ ನೆಗ್ಲಿಜಿಬಲ್ ಮಾಸ್ ಇರ್ತದೆ. ಏನಪ್ಪ? ನೆಗ್ಲಿಜಿಬಲ್ ಮಾಸ್ ಇರ್ತದೆ. ಇದ್ರ ಮಾಸ್ ನೆಗ್ಲಿಜಿಬಲ್ ಮೀನ್ಸ್ ಅದಕ್ಕೆ ಭಾಳ ತುಂಬ ಕಡಿಮೆ ವೇಟ್ ಇರ್ತದೆ. ಸಾರಿ, ವೇಟು ಅನ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಮಾಸ್ ಇಸ್ ಡಿಫ್ರೆಂಟ್, ವೇಟ್ ಇಸ್ ಡಿಫ್ರೆಂಟ್. ಓಕೆ, ಮಾಸ್ ಅಂತಲೇ ಕಾನ್ಸ್ಟೆಂಟ್ ಆಗುತ್ತೆ, ವೇಟ್ ವೇರಿ ಆಗುತ್ತೆ. ಸೊ ಮಾಸ್ ಇನ್ ದ ಸೆನ್ಸ್ ಅದ್ರದ್ದು ಆ್ಯಕ್ಚುಯಲ್ ವ್ಯಾಲ್ಯೂ. ಹೌದಾ? ಹಿಂಗೆ ಆ್ಯಕ್ಚುಯಲ್ ವ್ಯಾಲ್ಯೂ ಅಂತ ಹೇಳ್ಬೋದು, ನೀವು ಕನ್ಸಿಡರ್ ಮಾಡ್ಬೋದು. ಅದ್ರ ಆ್ಯಕ್ಚುಯಲ್ ವ್ಯಾಲ್ಯೂ ಹೆಂಗಿರ್ತದೆ? ಭಾಳ ಕಮ್ಮಿ ಇರ್ತದೆ ಅದು. ಓಕೆ, ಅದ್ರ ಆ್ಯಕ್ಚುಯಲ್ ವ್ಯಾಲ್ಯೂ ಭಾಳ ಕಮ್ಮಿ ಇರ್ತದೆ. ಹಿಂಗಾಗಿ ಅದನ್ನ ನೆಗ್ಲಿಜಿಬಲ್ ಮಾಡ್ತೀವಿ. ಯಾಕಂದ್ರೆ ನೋಡಿರಿ, ಅದರದ್ದು ಮಾಸ್ ಮೇಲೆ ಡಿಪೆಂಡ್ ಆಗುತ್ತೆ, ಆಮೇಲೆ ಅದರ ಆಟೋಮಿಕ್ ರೇಡಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಯಾವ ಥರ ಒಂದು ಅದು ಪಾಯಿಂಟ್ ಚಾರ್ಜ್ ಆಗುತ್ತೋ ಇಲ್ಲೋ ಅನ್ನೋಂಥದ್ದು. ಇಲ್ಲಿ ಪಾಯಿಂಟ್ ಚಾರ್ಜ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಯಾವುದೋ ಒಂದು ಚಾರ್ಜಿಗೆ ನೆಗ್ಲಿಜಿಬಲ್ ಮಾಸ್ ಇತ್ತು. ಓಕೆ, ನೆಗ್ಲಿಜಿಬಲ್ ಮಾಸ್ ಇತ್ತು, ಭಾಳ ಕಮ್ಮಿ ಮಾಸ್ ಇತ್ತು ಅದರದ್ದು ಅಂತಂದ್ರೆ ನಾವು ಏನಂತ ಅದಕ್ಕೆ ಪಾಯಿಂಟ್ ಚಾರ್ಜ್ ಅಂತೀವಿ. ಓಕೆ, ಬರೀ ಚಾರ್ಜ್ ಅಂತ ಅಂದರೆ ಇಟ್ ಮೇ ಬಿ ಹ್ಯಾವಿಂಗ್ ಅ ಹೈ ಅಮೌಂಟ್ ಆಫ್ ಮಾಸ್ ಆರ್ ಮೀಡಿಯಮ್ ಮಾಸ್. ಓಕೆ, ಸೊ ಮಾಸ್ ಬೇಸಿಸ್ ಮೇಲೆಗಡೆ ನಾವು ಪಾಯಿಂಟ್ ಚಾರ್ಜ್ ಆಯಿತೋ ಇಲ್ಲ ಅಂತ ನಾವು ಡಿಫೈನ್ ಮಾಡ್ತೀವಿ. ನಾವು ಇನ್ ದಿಸ್ ಕೇಸ್ ಇಟ್ ಅಪ್ಲೈಸ್ ಓನ್ಲಿ ಟು ದ ಪಾಯಿಂಟ್ ಚಾರ್ಜಸ್. ಈಗ ನೆಗ್ಲಿಜಿಬಲ್ ಮಾಸ್ ಇರ್ತಕ್ಕಂಥವಕ್ಕೆ ಮಾತ್ರ ಇದು ಕೂಲಮ್ಸ್ ಲಾ ಅಪ್ಲೈ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಈಗಿಂತವು ಸಪೋಸ್ ಭಾಳ ದೊಡ್ಡ ಮಾಸ್ ಇದ್ದಿದ್ದಕ್ಕೆ ಓಕೆ ಲೆಟ್ ಸಪೋಸ್ ಆಟಮ್ಸ್ ಲೈಕ್ ನೀವು ಪಿರಿಯಾಡಿಕ್ ಟೇಬಲ್ ಒಳಗೆ ಕಲಿತೀರಿ. ಆಟೋಮಿಕ್ ರೇಡಿಯಾ ಇನ್ಕ್ರೀಸ್ ಆಕ್ಕೊಂತ ಹೋಗ್ತಾವೆ ಅಲಾಂಗ್ ದ ಪೀರಿಯಡು, ಎಸ್ಪೆಷಲಿ ಲೈಕ್ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆ್ಯಕ್ಟಿನಾಯ್ಡ್ಸ್ ಒಳಗಡೆ ಡಿಕ್ರೀಸ್ ಆಕ್ಕೊಂತ ಹೋಗ್ತಾವೆ, ಒಂದೊಂದು ಕಡೆ ಇನ್ಕ್ರೀಸ್ ಆಕ್ಕೊಂತ ಹೋಗ್ತಾವೆ. ಇಂಥವೆಲ್ಲ ಸಿಚುವೇಶನ್ನಲ್ಲಿ ಇದ್ದಾಗ ಏನಾಗುತ್ತಪ್ಪ, ಒನ್ ಥಿಂಗ್ ವೇರಿಯೇಷನ್ ಆಗುತ್ತೆ. ವೇರಿಯೇಷನ್ ಆಯ್ತು ಅಂದರೆ ಕೂಲಮ್ಸ್ ಲಾನಲ್ಲೂ ವೇರಿಯೇಷನ್ ಆಗುತ್ತೆ, ಕಾನ್ಸ್ಟೆಂಟ್ ಉಳಿಯಂಗಿಲ್ಲ, ಅದು ಹೇಳ್ದಂಗೆ ಹೌದಾ ಇಲ್ಲ? ಹೀಗಾಗಿ ಅವ್ರು ಏನು ಹೇಳ್ತಾರೆ, ಇದು ಬರೀ ಪಾಯಿಂಟ್ ಚಾರ್ಜಸ್ಸಿಗೆ ಮಾತ್ರ ಅಪ್ಲೈ ಆಗ್ತದೆ, ಇದೊಂದು ಒಂದು ಡ್ರಾಬ್ಯಾಕ್. ಎಲ್ಲ ಚಾರ್ಜಸ್ಸಿಗೆ ಅಪ್ಲೈ ಆಕೈತೆ ಅಂದರೆ ಇನ್ನೂ ಮಸ್ತ್ ಹೋಗ್ತಿದ್ರು ಕೂಲಮ್ಸ್ ಲಾ. ಓಕೆ, ರೈಟ್. ಆರ್ ಸ್ಪೆರಿಕಲ್ ಚಾರ್ಜಸ್ ವಿತ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್, ಅಥವಾ ಒಂದೇನು ಅಂತ ಹೇಳುವ ಓನ್ಲಿ ಇನ್ ದ ಕೇಸ್ ಆಫ್ ಪಾಯಿಂಟ್ ಚಾರ್ಜು ಅಷ್ಟು ಅದು ಅಪ್ಲೈ ಆಕೈತೆ. ಅದು ಬಿಟ್ಟರೆ ಬೇರೆದು ಯಾವುದಕ್ಕೂ ಅಪ್ಲೈ ಆಗಲ್ಲ, ಬೇರೆ ಯಾವುದಕ್ಕೂ ಅಪ್ಲೈ ಆಗಲ್ಲ ಅದು. ಓಕೆನಾ? ಅದು ಬಿಟ್ಟರೆ ಅದು ಒಂದು ಚಾರ್ಜ್ ಏನಿರ್ಬೇಕಪ್ಪ ಅಂತಂದ್ರೆ ಸ್ಪೆರಿಕಲ್ ಇರಬೇಕು, ಶೇಪ್ ಒಳಗೆ ಸ್ಪೆರಿಕಲ್ ಶೇಪ್ ಇರಬೇಕು. ಯಾವುದೇ ರೀತಿ ಬೇರೆ ಶೇಪ್ ಇತ್ತು ಅಂತಂದ್ರೆ ಇಟ್ ವಿಲ್ ನಾಟ್ ಅಪ್ಲೈ ಅಂತ ಹೇಳ್ತಾರೆ. ಬಿಕಾಸ್ ನೋಡ್ರಿ ಇಲ್ಲೆಲ್ಲ ಅಗೇನ್ ಎಫೆಕ್ಟ್ ಆಫ್ ಶೇಪ್ ಮೇಲ್ಗಡೆ ನೀವು ಮುಂದೆ BSc MSc ಒಳಗೆ ಕಲಿತೀರಿ. ಓಕೆನಾ? ನೀವು ಮ್ಯಾಥಮೆಟಿಕ್ಸ್ ಒಳಗೆ. ಬಟ್ ಈಗಿಲ್ಲೇ ಒಂದು ನೆನಪಿಟ್ಕೋರಿ, ಶೇಪ್ ನಿಮಗೆ ಸ್ಪೆರಿಕಲ್ ಇತ್ತು ಅಂತಂದು ಚಾರ್ಜಸ್ ಇದೆ, ಅಲ್ಲಿ ಮಾತ್ರ ಅದು ಅಪ್ಲೈ ಆಗುತ್ತೆ ಅಂತಂದು ಅವ್ರು ಹೇಳ್ತಾರೆ. ಆ್ಯಸ್ ವೆಲ್ ಆ್ಯಸ್ ಅದರೊಳಗೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂದರೆ ಮಾಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಡೆ ಸೇಮ್ ಇರಬೇಕು. ಓಕೆ, ಈಕ್ವಲ್ ಇರಬೇಕು, ಯೂನಿಫಾರ್ಮ್ ಇನ್ ದ ಸೆನ್ಸ್ ಈಕ್ವಲ್ ಇರಬೇಕು. ಅಂಥ ಕೇಸ್ನಲ್ಲಿ ಮಾತ್ರ ಅಪ್ಲೈ ಆಗುತ್ತೆ. ಈ ಕೆಲವೊಂದಿಷ್ಟು ಅವು ಬೇರೆ ಮಾಸ್ ಇದ್ದು ಅಂತಂದರೆ ಅವ್ರಿಗೆ ಅಪ್ಲೈ ಆಗಂಗಿಲ್ಲ. ಸೊ ದೇರ್ ಫೋರ್ ಇದು ಫಸ್ಟ್ ಡ್ರಾಬ್ಯಾಕ್ ಆಗುತ್ತೆ ಒಂದು. ಸೆಕೆಂಡ್ ಡ್ರಾಬ್ಯಾಕ್ ಏನಪ್ಪ, ಡಸಂಟ್ ಅಪ್ಲೈ ಫಾರ್ ವೆರಿ ಸ್ಮಾಲ್ ಡಿಸ್ಟೆನ್ಸಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವ್ಯಾಲ್ಯೂ ಪಾಯಿಂಟ್ ಐತಿ ಇಲ್ಲಿ. ನಾವು ಬರೆದ್ವಿ ಇಲ್ಲಿ ಫಾರ್ಮುಲಾ ಒಳಗೆ F ಈಸ್ ಈಕ್ವಲ್ ಟು 1/4πε0. ಓಕೆ, Q1 Q2/r² ಅಂತಂದು. ಇಲ್ಲಿ Q1 Q2 ಅಂತ ಪಾಯಿಂಟ್ ಚಾರ್ಜ್ ಆಯಿತು, ಈಗ ಜಸ್ಟ್ ಮಾತಾಡಿದ್ವಿ. ಡಿಸ್ಟೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ತೀರಾ ಸಣ್ಣ ಡಿಸ್ಟೆನ್ಸ್ ಇತ್ತು. ಸಾರ್ ನೀವೇನು ಹೇಳತ್ತೀರಿ, ನನಗೇನೋ ಡೌಟ್ ಬರತ್ತಲ್ಲ ನೀವು ಹೇಳೋದು ಅಂತಂದ್ರೆ. ಯಾಕಂತಂದ್ರೆ ಪಾಯಿಂಟ್ ಚಾರ್ಜ್ ಒಳಗೆ ಹೆಂಗಿರ್ತೈತಿ ಗೊತ್ತಾ, ಅವು ತುಂಬ ಸಣ್ಣ ಇರ್ತಾವೆ. ಹಾಗಾದ್ರೆ ಡಿಸ್ಟೆನ್ಸು ತುಂಬ ಸಣ್ಣದು ಇರಬೇಕಲ್ಲ. ಹಾಗಲ್ಲ, ಡಿಸ್ಟೆನ್ಸ್ ನೋಡಿರಿ ಒಂದು ಥಿಂಗ್ ನೆನಪಿಟ್ಕೋರಿ, ಒಂದು ಲೆವೆಲ್ನಾಗ ಒಂದು ಡಿಸ್ಟೆನ್ಸ್ ಇರ್ತದೆ. ನಾ ಹೆಂಗೆ ಹೇಳತ್ತೀನಿ ನಿಮ್ಗೆ ಅರ್ಥ ಆಗೋಲ್ತು, ವೇಟ್ ಮಾಡಿರಿ. ಈಗ ಸಪೋಸ್ ಇಲ್ಲೊಂದು ಚಾರ್ಜ್ A ಐತಿ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ಚಾರ್ಜ್ B ಐತಿ ಅಂತ ಅಂದ್ಕೊಳ್ಳಿ, ಇವೆರಡು ಚಾರ್ಜಸ್ ಅಂತ ಅಂದ್ಕೊಳ್ಳೋಣ. ಇವಕ್ರೊಳಗೆ ಒಂದು ಡಿಸ್ಟೆನ್ಸ್ ಐತಿ. ಅಟ್ಲೀಸ್ಟ್ ನಾವು ಮೈಕ್ರೋನೋ ಮಿಲಿ ಒಳಗೋ ಈ ಥರ ಮೆಜರಬಲ್ ಮಾಡುವಂಥ ಒಂದು ವ್ಯಾಲ್ಯೂಸ್ ಒಳಗೆ ಇರ್ತದೆ ಡಿಸ್ಟೆನ್ಸ್. ತೀರಾ ಸಣ್ಣ ವ್ಯಾಲ್ಯೂಸ್ ಇರಬಾರ್ದು ರೀ ಅದ್ರೊಳಗೆ, ತೀರಾ ಸಣ್ಣ ವ್ಯಾಲ್ಯೂ ಇರಬಾರ್ದು. ಯಾವ ಡಿಸ್ಟೆನ್ಸ್ ಅಂದರೆ ಇಲ್ಲೇ ಆಜು ಬಾಜುನೂ ಇದಾವೆ ಅಂತ ಅನ್ನೋರ್ಗತೆ ಅನಿಸ್ತದೆ ಅದು. ಓಕೆನಾ? ಇಲ್ಲೇ ಈ ನಮ್ನಿ ಸಣ್ಣ ಡಿಸ್ಟೆನ್ಸ್ ಇತ್ತಂತಂದ್ರೆ ಅದಕ್ಕೇನಪ್ಪ ಅಂದ್ರೆ ಆಟೋಮಿಕ್ ಸ್ಕೇಲ್ ಅಥವಾ ಅದರದ್ದು ಆ ಡಿಸ್ಟೆನ್ಸ್ ಏನಿತ್ತಲ್ಲ, ಓಕೆ, ಅದೇನಾದರೂ ಒಂದು ವೇಳೆ ತೀರಾ ಸಣ್ಣದಿತ್ತು ಅಂತಂದರೆ, ವೆರಿ ಸ್ಮಾಲ್ ಡಿಸ್ಟೆನ್ಸ್ ಇತ್ತಂತಂದರೆ ಅಲ್ಲಿ ಕೂಲಮ್ಸ್ ಲಾ ಅಪ್ಲೈ ಮಾಡಲಿಕ್ಕಾಗಲ್ಲ. ಒಂದು ಮಿನಿಮಮ್ ರೇಂಜ್ ಅಂತಂದು ಅವ್ರು ಹೇಳ್ತಾರೆ. ಓಕೆ, ಇಲ್ಲಿ ಆ್ಯಕ್ಚುಲಿ ಮೆನ್ಷನ್ ಮಾಡಿಲ್ಲ. ಓಕೆ, ಬಟ್ ಒನ್ ಥಿಂಗ್ ಇಷ್ಟು ನೆನಪಿಟ್ಕೋರಿ,
ವೆರಿ ಸ್ಮಾಲ್ ಡಿಸ್ಟೆನ್ಸ್ ಇರ್ತದಲ್ಲ ಅಂಥ ಒಂದು ಸ್ಮಾಲ್ ಡಿಸ್ಟೆನ್ಸಿಗೆ ಅದು ಅಪ್ಲೈ ಆಗಲ್ಲ. ಯಾವುದು ಕೂಲಮ್ಸ್ ಲಾ ಅದು ಅಂತ ಮತ್ತೆ ಬರೆದು ಬಿಟ್ರಿ ಮತ್ತು ಎಕ್ಸಾಮಿನೇಷನ್ನಾಗ ಸರ್ ಅದು ಅಂತ ಹೇಳ್ಯಾರ ನೀವು ಬರೆದು ಬಿಡ್ರಿ, ಅದು ಅಪ್ಲೈ ಆಗೋಲ್ಲ ವೆರಿ ಸ್ಮಾಲ್ ಡಿಸ್ಟೆನ್ಸ್ ಹಿಂಗೆ ಬರೆದು ಬಿಟ್ಟಂತಂದ್ರೆ ಅದು ಎಂದರೆ ಏನು ಅಂತ ನಾವು ಮಾಸ್ತರ್ ಬರಿತಾನೆ, ಮಾರ್ಕ್ಸ್ ಕಡಿತಾನೆ, ಮುಗೀತು ಇನ್ನೇನದ. ಓಕೆ, ನಾ ಇಲ್ಲಿ ಫ್ಲೋನಾಗ ಹೇಳೋ ಮುಂದೆ ಅದು ಇದು ಅನ್ಕೊತ ನಿಂತಿರ್ತೇನೆ ನಾ ಇಲ್ಲಿ. ಓಕೆ, ನೀವು ಮತ್ತು ಅದನ್ನ ಬರ್ದಿದ್ದೀರಿ ರೈಟ್. ಡಸಂಟ್ ಅಪ್ಲೈ ಟು ವೆರಿ ಸ್ಮಾಲ್ ಡಿಸ್ಟೆನ್ಸಸ್ ಡ್ಯೂ ಟು ಕ್ವಾಂಟಮ್ ಎಫೆಕ್ಟ್ಸ್. ಇದ್ರ ಬಗ್ಗೆ ನೀವು ಫಸ್ಟ್ ಪಿ ಯು ಸಿ ಒಳಗೆ ಕಲ್ತೀರಿ, ನಾನಂತೂ ಇದನ್ನ ರಿಪೀಟ್ ಮಾಡಲ್ಲ. ಓಕೆನಾ, ಯಾಕಂದ್ರೆ ನಿಮ್ಮದು ಟೈಮ್ ವೇಸ್ಟ್ ಆಗುತ್ತೆ ಇದ್ರೊಳಗಡೆ. ಅಷ್ಟು ಮೀರಿ ಬೇಕು ಅನ್ನೋದಾಗಿದ್ದರೆ ಜಸ್ಟ್ ಒಂದು ಅದನ್ನ ಹೊಡೀರಿ ನೀವು ಗೂಗಲ್ನಲ್ಲಿ. ಓಕೆನಾ, ಒಂದು ವೇಳೆ ನೀವು ತೀರಾ ಯಾರಿಗೋ ಯಾಕಂದ್ರೆ ಒಂದಿಷ್ಟು ಮಂದಿ ಇರ್ತಾರೆ, ಒಂದಿಟ್ಟು ಸರ್ ನನಗೆ ಕ್ವಾಂಟಮ್ ಎಫೆಕ್ಟ್ಸ್ ಅಂತಂದ್ರೆ ಏನು ಗೊತ್ತಿಲ್ಲ, ಫಸ್ಟ್ ಪಿ ಯು ಸಿನ ಸರಿಯಾಗಿ ಕಲ್ತಿಲ್ಲ ಅಂತಂದ್ರೆ ಸದ್ಯದ ಮಟ್ಟಿಗೆ ಏನು ಮಾಡಿರಿ, ಕ್ವಾಂಟಮ್ ಎಫೆಕ್ಟ್ಸ್ ಅಂತಂದ್ರೆ ಏನು ಅನ್ನೋದನ್ನು ಸರ್ಚ್ ಮಾಡಿರಿ ಗೂಗಲ್ ಒಳಗೆ. ನಿಮಗೊಂದು ಸಫಿಷಿಯೆಂಟ್ ಇನ್ಫಾರ್ಮೇಷನ್ ಬರ್ತದೆ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮೋರ್ ದ್ಯಾನ್ ಸಫಿಷಿಯೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿರಿ, ಅಸ್ಯೂಮ್ಸ್ ಚಾರ್ಜ್ ಆಸ್ ಸ್ಟೇಷನರಿ. ನಾನು ಅಂದಿದ್ದೆ ಇದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಒಳಗೆ ಮಾತ್ರ ಇದು ವರ್ಕ್ ಆಗುತ್ತೆ. ಸ್ಟ್ಯಾಟಿಕ್ಸ್ ಒಳಗೆ ಬಿಟ್ಟರೆ ಕೈನಮೆಟಿಕ್ಸ್ ಒಳಗೆ ವರ್ಕ್ ಆಗಲ್ಲ. ಕೈನಮೆಟಿಕ್ಸ್ ಇನ್ ದ ಸೆನ್ಸ್ ಯಾವುದು, ನಿಮಗೊಂದು ಚಾಪ್ಟರ್ಸ್ ಅದು ಇದು ನೋಡ್ರಿ, ಯಾವು ಥರ್ಮೋಡೈನಮಿಕ್ಸ್. ಹೌದಾ, ಅಲ್ಲಿ ಮ್ಯಾಟ್ರ್ ಒಳಗೆ ಫಾರ್ ಎಕ್ಸಾಂಪಲ್ ಒಂದು ನಿಮ್ಗೆ ನೆನಪು ಮಾಡಿಕೊಡೋದಾದರೆ ಡಯಾಬಿಟಿಕ್ ಆ್ಯಂಡ್ ಅಡಯಾಬಿಟಿಕ್ ವಾಲ್. ಹೌದಾ, ಅಲ್ಲಿ ಮ್ಯಾಟ್ರ್ ಒಂದು ಏನಪ್ಪ ವಾಲಿಂದ ಇನ್ನೊಂದು ವಾಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಒಂದು ಸರೌಂಡಿಂಗಿಂದ ಇನ್ನೊಂದು ಸರೌಂಡಿಗೆ. ಹೌದಾ, ಅಲ್ಲಿ ಏನಾಗ್ತೈತೆ ಅಲ್ಲೂ ಕೂಡ ಮ್ಯಾಟ್ರದ್ದು ನಾವು ಟ್ರಾನ್ಸ್ಫರ್ ಬಗ್ಗೆ ಮಾತಾಡ್ತಿದ್ವಿ. ಇಲ್ಲಿ ಹಂಗಿಲ್ಲ, ಇಲ್ಲಿ ಮ್ಯಾಟರ್ ಅಥವಾ ಒಂದು ಆ್ಯಟಮ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೂ ಕೂಡ ಇಟ್ ಇಸ್ ಅಟ್ ದ ಸ್ಟ್ಯಾಟಿಕ್, ಅದು ರೆಸ್ಟ್ ಪೊಸಿಷನ್ ಆಗೈತಿ. ರೆಸ್ಟ್ ಪೊಸಿಷನ್ನಾಗಿದ್ದಾಗ ಮಾತ್ರ ಇಲ್ಲಿ ಏನಪ್ಪ ಅಂತಂದ್ರೆ ಕೂಲಮ್ಸ್ ಲಾ ಅಪ್ಲೈ ಆಗುತ್ತೆ. ಓಕೆನಾ, ಬಿಟ್ಟರೆ ಅದು ಬೇರೆ ಯಾವುದೇ ರೀತಿ ಕಂಡೀಷನಲ್ಲಿ ಅಪ್ಲೈ ಆಗಲ್ಲ. ಸೊ 3 ಥಿಂಗ್ ನೆನಪಿಟ್ಕೊಂಡ್ಬಿಟ್ರಿ. ಏನು, ಫಸ್ಟ್ ಥಿಂಗ್ ಪಾಯಿಂಟ್ ಚಾರ್ಜಸ್ಸಿಗೆ ಅಷ್ಟೇ ಅಪ್ಲೈ ಆಗುತ್ತೆ, ಸೆಕೆಂಡ್ ಥಿಂಗ್ ವೆರಿ ಸ್ಮಾಲ್ ಡಿಸ್ಟೆನ್ಸಿಗೆ ಅಪ್ಲೈ ಆಗಲ್ಲ, ಆ್ಯಂಡ್ ಚಾರ್ಜಸ್ಗಳನ್ನ ಅವ್ರು ಎಂತ ಅಜ್ಯೂಮ್ ಮಾಡ್ತಾರೆ, ಸ್ಟೇಷ್ನರಿ ಐತಿ. ಓಕೆನಾ, ಚಾರ್ಜಸ್ಗಳನ್ನ ಅವರು ಏನಂತ ಅಜ್ಯೂಮ್ ಮಾಡ್ತಾರೆ, ದೇ ಆರ್ ಸ್ಟೇಷ್ನರಿ, ದೇ ಡು ನಾಟ್ ಮೂವ್ ಅಂತ ಅವರು ಮೆನ್ಷನ್ ಮಾಡ್ಕೊತಾರ್ರಿ. ಓಕೆನಾ, ರೈಟ್. ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಇದು ಅರ್ಥ ಆಯಿತು ಅನ್ಕೊತಾನೆ ನಿಮಗೆ. ಕೂಲಮ್ಸ್ ಲಾ ಲಿಮಿಟೇಷನ್ಸ್ ಇರೋದೇ ಇಷ್ಟು. ಓಕೆ, ಇದು 3 ಮಾರ್ಕ್ಸಿಗೆ ಇಷ್ಟು ಬರೆದು ಬಿಟ್ರಿ ಅಂತ 3 ಪಾಯಿಂಟ್ಸ್ ಮೋರ್ ದ್ಯಾನ್ ಸಫಿಷಿಯೆಂಟ್. ಓಕೆ, ಡೋಂಟ್ ವರಿ, ಇದ್ರ PDF ನಿಮಗೆ ಅಟ್ ದ ಎಂಡ್ ಆಫ್ ದ ಚಾಪ್ಟರ್ ನಿಮಗೆ ಸಿಗುತ್ತೆ. ಸೊ ರೈಟ್, ಲೆಟ್ ಅಸ್ ಮೂವ್ ದ ನೆಕ್ಸ್ಟ್ ಸ್ಲೈಡ್. ಓಕೆ, ನೆಕ್ಸ್ಟ್ ಟಾಪಿಕ್ ಇರ್ತಕ್ಕಂಥದ್ದು ಎಲೆಕ್ಟ್ರಿಕ್ ಫೀಲ್ಡ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಈ ವರ್ಡ್ ಜೊತೆ ನೀವು ಭಾಳ ಸತಿ ನೀವು ಎನ್ಕೌಂಟರ್ ಮಾಡಿರ್ತೀರಿ ಅಂತ ಅನ್ಕೊತಾನೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಇದು ನೀವು ಕಲ್ತು ಬಂದಿರ್ತೀರ, ಐ ನೋ ದಟ್ ವೆರಿ ವೆಲ್. ಬಟ್ ಇದು ಚಾಪ್ಟರ್ ಟಾಪಿಕ್ ಇರೋ ಒಂದು ಕಾರಣದಿಂದ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಏನು ನಾನು ನಿಮಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ಸಿಂಪಲ್ ವರ್ಡ್ ಒಳಗೆ ಹೇಳ್ಬೇಕಂತಂದ್ರೆ ಇಲ್ಲಿ ಮೇಲೆ ಡೆಫಿನೇಷನ್ ಓದೋಣಂತ, ಅದಾದಮೇಲೆ ನಿಮಗೆ ಏನು ಮಾಡುತ್ತೆ, ನಾನು ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಏನು ಅದನ್ನ ಇನ್ನೂ ಸಿಂಪಲ್ ವರ್ಡ್ಸ್ ಒಳಗೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆನಾ, ರೈಟ್. ಇಲ್ಲಿ it is the region around the charge, it is the region around the charge or a group of charges. ಏನಂತ ಹೇಳ್ತಾರೆ ಅವರು, ಇಟ್ ಇಸ್ ದ ರೀಜನ್ ಅರೌಂಡ್ ದಿ ಚಾರ್ಜ್. ರೀಜನ್ ಅಂತಂದ್ರೆ ಸ್ಪೇಸ್. ಸಪೋಸ್ ಇಲ್ಲಿ 2 ಚಾರ್ಜಸ್ ಇದಾವೆ ಅಂತ ಅನ್ಕೊಳ್ಳೋಣ, ಈ 2 ಚಾರ್ಜ್ ಸುತ್ತಲ ಏನಿದೊಂದು ಸ್ಪೇಸ್ ಐತೆ ನೋಡ್ರಿ, ಇದೊಂದು ಜಾಗ ಏನೈತಿ, ಆ ಒಂದು ಟೋಟಲ್ ಜಾಗಕ್ಕೆ ನಾವು ಏನಂತೀವಿ ಎಲೆಕ್ಟ್ರಿಕ್ ಫೀಲ್ಡ್. ಅದೇ ಜಾಗಕ್ಕಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತೇವನು ಇಲ್ಲ, ಇನ್ನು ಮುಂದದ ಡೆಫಿನೇಷನ್ ನೋಡ್ರಿ ಇಲ್ಲಿ ಪೂರ ಏನದ, ದ್ಯಾಟ್ ದ ರೀಜನ್ ಅರೌಂಡ್ ದ ಚಾರ್ಜ್ ಆರ್ ದ ಗ್ರೂಪ್ ಆಫ್ ಚಾರ್ಜಸ್. ಒಂದು ಸಿಂಗಲ್ ಚಾರ್ಜ್ ಇದ್ದಾಗಾದರೂ ಆಯಿತು, ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಚಾರ್ಜ್ ಅಂದರೆ ಗ್ರೂಪ್ ಆಫ್ ಚಾರ್ಜಸ್ ಇದ್ದಾಗೂ ಆಯಿತು. ಆ ಚಾರ್ಜಸ್ಗಳು ಏನಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಫೋರ್ಸಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕತ್ತಿದ್ದಾವು. ಎಲೆಕ್ಟ್ರಿಕಲ್ ಫೋರ್ಸಸ್ ಅಂತಂದರೆ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ ಅಂತಂದರೆ ಎರಡೂ ಒಂದೇ. ಓಕೆನಾ, ದಟ್ ಮೀನ್ಸ್ ವಾಟ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್. ಈಗಾಗಲೇ ನಾನು ಫಸ್ಟ್ ಕ್ಲಾಸ್ ಒಳಗೆ ಹೇಳ್ಬಿಟ್ಟಿದ್ದೀನಿ. ಓಕೆನಾ, ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇನ್ ದ ಸೆನ್ಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್. ಇಂಥ ಸಿಚುವೇಶನ್ ಒಳಗೆ ಏನಂತಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಏನು ವೆರಿ ಸಿಂಪಲ್ ಅದ ರೀ. ಓಕೆನಾ, ವೆರಿ ಸಿಂಪಲ್ ಅದ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಸೆನ್ಸ್ when the two charges or when a single charge is kept in any medium, ಯಾವುದೋ ಒಂದು ಲೆಟ್ ಸಪೋಸ್ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ, ಆ ಜಾಗದಲ್ಲಿ ಇಟ್ಟಾಗ ಈ ಒಂದು ಚಾರ್ಜು ಏನಪ್ಪ ಅಂತಂದ್ರೆ ಏನಪ್ಪ ಅಟ್ರಾಕ್ಷನ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಆಯಿತು ಅಥವಾ ಫೋರ್ಸ್ ಆಫ್ ರಿಪಲ್ಷನ್ ಆಯಿತು, ಈ ಥರದ ಫೋರ್ಸಸ್ಗಳನ್ನ ಅದು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕತ್ತದ ಅಂತಂದ್ರೆ ಆ ಒಂದು ವಿಷಯದಕ್ಕೆ ನಾವು ಏನಂತ ಹೇಳ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂತೇವೆ. ಫೀಲ್ಡ್ ಇನ್ ದ ಸೆನ್ಸ್ ಜಾಗ, ಎಲೆಕ್ಟ್ರಿಕ್ ಇನ್ ದ ಸೆನ್ಸ್ ಒಂದು ಅಟ್ರಾಕ್ಷನ್. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಥವಾ ಎಲೆಕ್ಟ್ರಿಕ್ ಎಲ್ಲ ಒಂದೇ ರೀ. ಓಕೆನಾ, ಅಲ್ಲಿ ನಾವು ವರ್ಡ್ ಅಷ್ಟೇ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ನೀವು ಇಲ್ಲೇ ವರ್ಡ್ ಒಳಗೆ ನಿಮ್ಗೆ ಗೊತ್ತಾಗ್ಬಿಡ್ತಾರೆ ಎಲೆಕ್ಟ್ರಿಕ್ ಫೀಲ್ಡ್. ಇದು ಇನ್ನೂ ಸಿಂಪಲ್ ವರ್ಡ್ಸ್ ಒಳಗೆ ನೀವು ಹೆಂಗೆ ಬರಿತೀರಿ, ಇದು ದೊಡ್ಡದಾಕೈತಪ್ಪ ಅಂತ ನಿಮಗೆ ಈ ಥರ ಬರಿಬೋದು. ವೆನ್ ಎ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇನ್
in its surrounded region, that is known as electric field. ಅಥವಾ the region around which a charge experiences force of attraction or repulsion is called as electric field. ಯಾವ ಥರದ ಡೆಫಿನೇಷನ್ ಬೇಕಾದರೂ ಬರಿಬೋದು, ಬಟ್ ಒಂದು ನೆನಪಿಟ್ಟುಕೋರಿ ಕೀವರ್ಡ್ಸ್. ಓಕೆನಾ? ನಿಮಗೆ ಇಲ್ಲಿ ಇವತ್ತು ಒಂದು ಟಿಪ್ ಹೇಳ್ತೇನೆ ನೋಡಿರಿ. ಇವತ್ತಿನ ಕ್ಲಾಸ್ ಒಳಗೆ ನೀವು ಎಕ್ಸಾಮಿನೇಷನ್ ಆಗಿದ್ದು ಇವತ್ತಿನಂತಷ್ಟಲ್ಲ, ನೀವು ಮುಂದೆ ಯಾವುದೇ ಥರದ ಒಂದು ಬೋರ್ಡ್ ಎಕ್ಸಾಮಿನೇಷನ್ ಬರೀಲಿಕ್ಕೆ ಹೋಗ್ರಿ, ಅಥವಾ ನೀವು ನಾರ್ಮಲ್ ಎಕ್ಸಾಮಿನೇಷನ್ ಬರಲಿಕ್ಕೆ ಹೋಗ್ರಿ, ಯೂನಿಟ್ ಟೆಸ್ಟರ್ ಬರ್ರಿ, ಅಪ್ ಟು ನೀವು SA2 FA2 ಯೂನಿಟ್ ಟೆಸ್ಟ್ ವಾಟ್ ಎವರ್ ಯು ರೈಟ್, ಒಂದು ನೆನಪಿಟ್ಟುಕೋರಿ, ನೀವು ಕೀವರ್ಡ್ಸ್ ಅಂಡರ್ಲೈನ್ ಮಾಡಿರಿ. ಜಾಸ್ತಿ ಮಂದಿ ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಏನಾಗುತ್ತೆ ಅಂತಂದ್ರೆ, ಈಗ ನೋಡಿರಿ ಫಾರ್ ಎಕ್ಸಾಂಪಲ್ ಇಲ್ಲಿ ದ ರೀಜನ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ವರ್ಡ್. ನೆಕ್ಸ್ಟ್ ಎಕ್ಸ್ಪೀರಿಯನ್ಸಸ್, ಅದು ಈಗ ಚಾರ್ಜ್ ಅಂತ ನಾವು ಚಾರ್ಜ್ ಬಗ್ಗೆ ಮಾತಾಡ್ತೀವಿ, ಸೊ ಚಾರ್ಜನ್ನು ಅಂಡರ್ಲೈನ್ ಮಾಡಿರಿ. ಅದೇ ರೀತಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಎಲೆಕ್ಟ್ರಿಕ್ ಫೋರ್ಸ್, ಇಂಥವು ಕೀವರ್ಡ್ಸ್ ಯಾವ ಇಂಪಾರ್ಟೆಂಟ್ ವರ್ಡ್ಸ್ ಇರ್ತಾವಲ್ಲ ಇಡೀ ಡೆಫಿನೇಷನ್ ಒಳಗೆ, ಅಂಥ ವರ್ಡ್ಸ್ ನೀವು ಅಂಡರ್ಲೈನ್ ಮಾಡಿರಿ. ನೆಕ್ಸ್ಟ್ ಡೆಫಿನೇಷನ್, ಅದಕ್ಕೆ ನಾವು ಟೋಟಲ್ ಡೆಫಿನೇಷನ್ ಅಂತೀವಿ, ಅದನ್ನ ಅಂಡರ್ಲೈನ್ ಮಾಡಿರಿ. ಆಮೇಲೆ ನಾ ಅಂಡರ್ಲೈನ್ ಮಾಡಿರಿ ಅಂತ ಅಂದಿದ್ದಕ್ಕೆ ಇಡೀ ಪೂರ ಪ್ಯಾರಾಗ್ರಾಫ್ ಅಂಡರ್ಲೈನ್ ಮಾಡ್ಕೊಂತ ಕುಂದ್ರಬೇಡ್ರಿ. ದಟ್ ಇಸ್ ರಾಂಗ್ ಮೆಥಡ್. ಓಕೆ, ಯಾಕೆ ಅಂಡರ್ಲೈನ್ ಮಾಡಿರಿ ಅಂತಾನೆ ಬರೀ ಇಷ್ಟ ಯಾಕೆ ಅಂಡರ್ಲೈನ್ ಮಾಡಿರಿ ಅಂತಂದ್ರೆ, ಎಕ್ಸಾಮಿನರ್ಸ್ಗೆ ಟೈಮ್ ಇರಲ್ಲ. ಎಸ್ಪೆಷಲಿ ನೀವೀಗ ಮುಂದೀಗ ಬೋರ್ಡ್ ಎಕ್ಸಾಮಿನೇಷನ್ ಬರೋರ್ತೀರಿ ನೀವು. ಓಕೆನಾ? ಸೊ ನೀವು ಏನು ಮಾಡಬೇಕು, ಒಂದು ನೆನಪಿಟ್ಕೋರಿ, ಯಾಕಂತಂದ್ರೆ ಬೋರ್ಡ್ ಎಕ್ಸಾಮಿನರ್ಸಿಗೆ ಪೇಷನ್ಸ್ ಇರೋಂಗಿಲ್ಲ ಎಲ್ಲನೂ ಪೂರ ಓದ್ಕೊತ ಕುಂದ್ರಾಕ. ಇದು ಒಂದೇ ಸಬ್ಜೆಕ್ಟ್ ಅಂತಲ್ಲ, ಈವನ್ ಎಸ್ಸೆ ಏನು ಬರ್ತಾರೆ ನೋಡ್ರಿ, ಯಾವುದದು ಇಂಗ್ಲೀಷ್ ಒಳಗಡೆ ಆಯಿತು, ಆಮೇಲೆ ಕನ್ನಡ ಒಳಗಾಯಿತು. ಕನ್ನಡ ಒಳಗೆ ಎಸ್ಸೆ ಬರ್ಲಿಕ್ಕೆ ಹೇಳ್ತಾರೆ, ನಿಬಂಧ ಬರ್ಲಿಕ್ಕೆ ಹೇಳ್ತಾರೆ. ಆ ನಿಬಂಧ ಅಥವಾ ಪ್ರಬಂಧದೊಳಗೆ ಏನಪ್ಪ ಅಂತಂದ್ರೆ ಅವ್ರು ಪೂರ ಮ್ಯಾಟ್ರ್ ನೋಡ್ಕೊತ ಹೋಗಲ್ಲ. ಕೀವರ್ಡ್ಸ್ ಅವ್ರಿಗೇನೋ ಸಿಗ್ತಾವ ಇಲ್ಲ ಅದನ್ನ ಚೆಕ್ ಮಾಡ್ತಾರೆ. ಅವ್ರು ಪೂರ ಓದ್ಕೊತ ಕುಂದ್ರಕ್ಕೆ ಅವ್ರು ಟೈಮ್ ಇರಲ್ರಿ. ಯಾಕಂತಂದ್ರೆ ಒಂದು ದಿನಕ್ಕೆ 100 150 ಹಿಂಗೆ ಪೇಪರ್ಸ್ಗಳನ್ನ ಕರೆಕ್ಷನ್ ಮಾಡ್ಬೇಕ್ರಿ ಅವರು. ಯಾಕಂದ್ರೆ ಅವ್ರು ಅಲ್ಲಿ ಅಷ್ಟು ಕರೆಕ್ಷನ್ ಮಾಡಿದ್ರೆ ಮಾತ್ರ ಅವ್ರಿಗೊಂದು ಏನಪ್ಪ ವ್ಯಾಲ್ಯೂಯಬಲ್ ಮನಿ ಸಿಗ್ತಾ ಇರ್ತದೆ. ಓಕೆ, ಅದ್ರ ಬಗ್ಗೆ ಇನ್ ಡೀಟೇಲ್ ಮತ್ತೊಮ್ಮೆ ನಾನು ಒಂದು ವಿಡಿಯೋ ಮಾಡ್ತೀನಿ. ಇವಾಗಲ್ಲ, ಬಟ್ ಯಾವಾಗ ಒಂದು ಎಕ್ಸಾಮ್ಸ್ ಹತ್ತಿರ ಬರ್ತದಲ್ಲ ಅವಾಗ ನಿಮ್ಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನನ್ನ ಕಡೆಯಿಂದ ಡೆಫಿನೆಟ್ಲಿ ಕೊಡ್ತೇನೆ ನಿಮಗೆ, ವಿಚ್ ಆರ್ ವೆರಿ ವೆರಿ ಯೂಸ್ಫುಲ್ ವಿತ್ ಮೈ ಎಕ್ಸ್ಪೀರಿಯನ್ಸ್. ಪ್ಲಸ್ ನಿಮಗೆ ಯೂಸ್ಫುಲ್ ಆಗ್ತಕ್ಕಂಥ ಒಂದಷ್ಟು ವಿಷಯಗಳನ್ನ ಕೂಡ ನಾನು ಮಾಡ್ತೀನಿ. ಓಕೆ ರೈಟ್. ಈಗ ಇಲ್ಲಿ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಏನು, ಯಾವ ಎರಡು ಚಾರ್ಜಸ್ಗಳನ್ನ ನಾವು ಒಂದು ರೀಜನ್ ಒಳಗೆ ಇಟ್ಟಾಗ ಅವು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ನ ಎಕ್ಸ್ಪೀರಿಯನ್ಸ್ ಮಾಡಿದರೆ ಯಾಕೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತೇವಿ. ಓಕೆನಾ? ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಯಾವ ಥರ ಡಿನೋಟ್ ಮಾಡ್ತೀವಿ, ಇಂದ ಡಿನೋಟ್ ಮಾಡ್ತೀವಿ. ನೆನಪಿಟ್ಕೋರಿ, ಅಂತ ಬರಿತೀವಿ, ಈ ವೆಕ್ಟರ್. ಯಾಕಂತಂದರೆ ಇದೊಂದು ವೆಕ್ಟರ್ ಆಗಿರ್ತಾರೆ, ಬಿಕಾಸ್ ಇಟ್ ಹ್ಯಾಸ್ ಒಂದು ಸ್ಪೆಸಿಫಿಕ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೂ ಅಪ್ಲೈ ಆಗ್ಬೋದು, ಈ ಥರನೂ ಅಪ್ಲೈ ಆಗ್ಬೋದು, ಈ ಥರನೂ ಅಪ್ಲೈ ಆಗ್ಬೋದು, ಈ ಥರನೂ ಅಪ್ಲೈ ಆಗ್ಬೋದು. ಅದಕ್ಕೊಂದು ಡೈರೆಕ್ಷನ್ ಅದ ರೀ ಎಲೆಕ್ಟ್ರಿಕ್ ಫೀಲ್ಡಿಗೆ. ಆ್ಯಸ್ ವೆಲ್ ಆ್ಯಸ್ ಫೋರ್ಸ್. ಇವನ್ ಫೋರ್ಸ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ನೆನಪಿರಲಿ, ಚಾರ್ಜ್ ಅಷ್ಟೇ ಏನಪ್ಪ ಅಂತಂದ್ರೆ ಸ್ಕೇಲಾರ್ ಕ್ವಾಂಟಿಟಿ. ಓಕೆನಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಏನು, ಇಟ್ ಇಸ್ ದ region around which the charges experience electrical forces. ಓಕೆ, ಇದ್ರದ್ದು SI ಯೂನಿಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಓಕೆ ಸಾರಿ, ಇದನ್ನು ಈ ಥರನೂ ಬರೀಬೋದು ನೋಡ್ರಿ. ನಾ ಏನಂತಂದೆ, ಎಲೆಕ್ಟ್ರಿಕಲ್ ಫೋರ್ಸಸ್ ಅಂತಂದರೆ ಇಲ್ಲಿ ಏನು ನಾವು ತಿಳ್ಕೊಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಆಗ್ಲಿಕ್ಕತ್ತದ. ಈ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಆಗ್ಬೇಕಂತಂದ್ರೆ ಅಲ್ಲಿ 2 ಚಾರ್ಜಸ್ ಏನಿರ್ತಾವೆ ನೋಡ್ರಿ. ಓಕೆ, 2 ಚಾರ್ಜ್ ಇರ್ತದೆ. ಆ ಚಾರ್ಜಿಗೆ ಏನು ಅಪ್ಲೈ ಆಗ್ತಿರ್ತದೆ, ಫೋರ್ಸ್ ಅಪ್ಲೈ ಆಗ್ತಿರ್ತದೆ. ಕರೆಕ್ಟ್? ಯಾವ ಕೂರಿಗೆ ಅಪ್ಲೈ ಆಗ್ಲಿರ್ತದೆ ಫೋರ್ಸ್ ಟು ದ ಚಾರ್ಜ್, ಹೌದಲ್ಲ? ಸೊ ಫೋರ್ಸ್ ಅಪ್ಲೈಡ್ ಪರ್ ಯೂನಿಟ್ ಚಾರ್ಜ್. ಇದು ನಾವು ಹಿಂಗೂ ಅನ್ಬೋದು. ಇದನ್ನ ಡೆಫಿನೇಷನ್ ನೀವು ಈ ಥರನೂ ನೀವು ಡಿಫೈನ್ ಮಾಡ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ನ ಕೇಳಿದರೆ, ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಅ ಫೋರ್ಸ್ ಅಪ್ಲೈಡ್ ಪರ್ ಯೂನಿಟ್ ಚಾರ್ಜ್. ಅಂದರೆ ಒಂದು ಪರ್ಟಿಕ್ಯುಲರ್ ಚಾರ್ಜಿಗೆ ಎಷ್ಟು ಫೋರ್ಸ್ ಅಪ್ಲೈ ಆಗ್ತೈತಲ್ಲ ಅದು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತೀವಿ. ಸಿಂಪಲ್. ಅದು ನಾವು ಹೆಂಗೆ ಡಿನೋಟ್ ಮಾಡ್ತೀವಿ, E is equal to F/Q. ಓಕೆನಾ? ಸೊ ಎಫ್ ಅಂತಂದ್ರೆ ಏನು, ಇದ್ರದ್ದು ಈಗ SI ಯೂನಿಟ್ ಇದ್ರದ್ದು ತೆಗೆದ್ವಿ ಅಂತಂದ್ರೆ, ಓಕೆನಾ, ಎಫ್ ಮೀನಿಂಗ್ ಇಲ್ಲಿ ಏನಾಗುತ್ತೆ, ಓಕೆ ಲೆಟ್ ಅಸ್ ಟೇಕ್ ಅ ಗ್ರೀನ್ ಕಲರ್, ರೈಟ್. ಸೊ ಏನಾಗುತ್ತೆ, ಎಫ್ ಅಂತಂದ್ರೆ ಏನು, ಫೋರ್ಸ್ ಕ್ಯಾನ್ ಬಿ ಟೇಕನ್ ಇನ್ ದ SI ಯೂನಿಟ್ ಫಾರ್ಮ್ ಇಸ್ ನ್ಯೂಟನ್. ಹೌದಾ? ಅದೇ ರೀತಿ ಚಾರ್ಜ್ ಅಂತಂದ್ರೆ ಕೂಲಂಬ್. ಇನ್ನು ಕೂಲಂಬ್ ಮ್ಯಾಗಡೆ ಕಳಿಸಿದೆ ಅಂತ ಅನ್ಕೋರಿ, ಅವಾಗ ಏನಾಗುತ್ತೆ, ಇದು ನ್ಯೂಟನ್ ಪರ್ ಕೂಲಂಬ್ ಆಗುತ್ತೆ. ಸೊ SI ಯೂನಿಟ್ ನಮಗೆ ಏನು ಸಿಗ್ತಿಲ್ಲ, ಎಲೆಕ್ಟ್ರಿಕ್ ಫೀಲ್ಡಿದ್ದು ನ್ಯೂಟನ್ ಪರ್ ಕೂಲಂಬ್ ಅಂತ ಸಿಕ್ತು ನಮಗೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ನ್ಯೂಟನ್ ಪರ್ ಕೂಲಂಬ್. ಇಷ್ಟೇ ಇರೋದು ಕಾನ್ಸೆಪ್ಟ್ ನನಗೆ. ಓಕೆನಾ? ಅರ್ಥ ಆಯ್ತಾ? ಸೊ ಈ ಥರ. ನೆಕ್ಸ್ಟ್ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಥವಾ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂತ ಹೇಳ್ತೇವೆ ನಾವು ಇದಕ್ಕೆ. ಇದ್ರ ಮೀನಿಂಗ್ ಏನು, ಈಗ ನಾ ಏನು ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಮಾತಾಡಿದ್ನಲ್ಲ, ಇದ್ರದ್ದು ಎಷ್ಟು ಸ್ಟ್ರೆಂತ್ ಐತಿ ಅದನ್ನ ಮೆಜರ್ ಮಾಡ್ತಕ್ಕಂಥ ಟರ್ಮಿಂಗ್ ನಾವು ಅಂತ ಹೇಳ್ತೀವಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ದ್ಯಾಟ್ಸ್ ಇಟ್.
ಅಷ್ಟೇ ಮತ್ತೇನಿಲ್ಲ ರೀ ಇದ್ರೊಳಗೆ. ಓಕೆ, ಇದಕ್ಕೇನು ಯೂನಿಟ್ ಏನು ಏನಿಲ್ಲ. ಓಕೆನಾ. ಓಕೆ, ಇದನ್ನಿಷ್ಟೇ ಡೆಫಿನೇಷನ್ ಅಷ್ಟೇ ಅದ ಇದ್ರದ್ದು. ಇದನ್ನೇನು ಕೇಳಿಲ್ಲ ಜಾಸ್ತಿ ಇದೆ ಸತಿ, ಬಟ್ ಸ್ಟಿಲ್ ಟಾಪಿಕ್ ಇರೋದ್ರಿಂದ ನಾನು ನಿಮಗೆ ಹೇಳಬೇಕಾಗಿರ್ತದೆ. ಅರ್ಥ ಆಯ್ತಾ ಇವೆರಡು ಕಾನ್ಸೆಪ್ಟ್ಸ್ಗಳು? ಓಕೆನಾ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸಿಗೆ ಸಾಕು. ಓಕೆ, ನಾಳೆ ಕ್ಲಾಸಿಂದ ಏನು ಮಾಡ್ತೀನಿ, ಇದ್ರ ಬೇಸಿಸ್ ಮೇಲೆಗಡೆ ಯಾವ್ದು ಎಲೆಕ್ಟ್ರಿಕ್ ಫೀಲ್ಡ್ ಬೇಸಿಸ್ ಮೇಲೆಗಡೆ 2 ಡೆರಿವೇಷನ್ ಇದೆ, ವೆರಿ ಇಂಪಾರ್ಟೆಂಟ್ ಡೆರಿವೇಷನ್. ಯಾವ ಅಂತಂದರೆ ಆಕ್ಸಿಯಲ್ ಮತ್ತು ಇಕ್ವಟೋರಿಯಲ್ ಅಂತಂದು 2 ಬರ್ತಾವೆ. ಪ್ರತಿ ವರ್ಷ 2ರಾಗ ಒಂದು ಕೇಳೇ ಬಿಟ್ಟಿರ್ತಾರೆ ಪ್ರತಿ ವರ್ಷ. ಒಂದು ಯಾವುದಂತಂದರೆ ಆಕ್ಸಿಯಲ್, ಇನ್ನೊಂದು ಇಕ್ವಟೋರಿಯಲ್ ಅಂತಂದು 2 ಡೆರಿವೇಷನ್ ಮಾಡ್ತಾರೆ. ನಾಳೆ ಕ್ಲಾಸು ಸ್ವಲ್ಪ ನಿಮ್ಗೆ ಲೆಂದಿ ಆಗ್ತದೆ, ಬಟ್ ನಿಮ್ಗೆ ಯೂಸ್ಫುಲ್ ಇರ್ತದೆ. ಓಕೆನಾ. ಯಾಕಂದ್ರೆ ಡೆರಿವೇಷನ್ನ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ನಿಮಗೆ ಅದ್ರೊಳಗಡೆ. ಓಕೆ, ಸೊ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಡೆರಿವೇಷನ್ಸ್ ಇಂಪಾರ್ಟೆಂಟ್ ಆಕ್ಕವೆ. ಈ ಫಿಸಿಕ್ಸ್ ಅಂತ ಬಂದಾಗ ಡೆರಿವೇಷನ್ಸ್ ಇಂಪಾರ್ಟೆಂಟ್ ಆಗ್ತಾವೆ. ಅರ್ಥ ಆಗ್ಲಿಕ್ಕತ್ತದ? ಓಕೆ, ಸೊ ಇಲ್ಲಿಗೆ ಇಷ್ಟು ಸಾಕು ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಏನು ಮಾಡೋದಂತ, ವಿ ವಿಲ್ ಕಂಟಿನ್ಯೂ ವಿತ್ ದ ಡೆರಿವೇಷನ್ಸ್ ಆ್ಯಂಡ್ ಆಲ್ ರೈಟ್. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. ನೀವು ನೋಡ್ತೀರಿ, ವ್ಯೂ ಮಾಡ್ತೀರಿ, ಸಬ್ಸ್ಕ್ರೈಬೇ ಮಾಡೋಂಗಿಲ್ಲ ಸರ್. ಇಲ್ಲಿ ಹಿಂದ್ಗಡೆ ಶ್ರಮ ನಮ್ದು ಎಷ್ಟಿರ್ತದೆ ನಮಗೆ ಅಷ್ಟೇ ಗೊತ್ತಲ್ಲ. ಸೊ ನೀವು ಏನು ಶ್ರಮ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೀವು ಇದಕ್ಕೆ ಇನ್ ರಿಟರ್ನಾಗಿ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ವೇಳೆ ನಾವು ಮಾಡ್ತಕ್ಕಂಥ ಕಂಟೆಂಟ್ ನಿಮ್ಗೆ ಲೈಕ್ ಆಗ್ತಾ ಇದ್ದರೆ ಮಾತ್ರ ಲೈಕ್ ಬಟನ್ನ ಒತ್ತಿಗ್ರಿ. ಓಕೆನಾ. ಸೊ ದ್ಯಾಟ್ಸ್ ಇಟ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.